ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೆಂಗಳೂರಿನ ಕದಿರನಪಾಳ್ಯದಲ್ಲಿ ಪೌರ ಕಾರ್ಮಿಕರಿಗಾಗಿ ನಿರ್ಮಿಸಿದಂತಹ ಈ ವಸತಿ ಸಮುಚ್ಚಯಗಳು ಈಗ ಪ್ರಮುಖವಾಗಿ ಶಿಥಿಲಾವಸ್ಥೆಗೆ ಬಂದು ತಲುಪಿಬಿಟ್ಟಿದೆ. 120 ಕುಟುಂಬಗಳು ಜೀವ ಭಯದಲ್ಲೇ ತಮ್ಮ ಬದುಕನ್ನ ಸಾಗಿಸ್ತಿದ್ದಾರೆ. ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ಜಿಬಿಎ ಈಗ ಅದರ ಅಧಿಕಾರಿಗಳು ಮನೆ ಖಾಲಿ ಮಾಡುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಶಾಸಕ ರಘು ಅವರಿಗೆ ಮನವಿ ಮಾಡಿದ್ರು ಕೂಡ ಏನು ಕ್ಯಾರೆ ಅಂತಿಲ್ಲಂತೆ ಅವರು. ಇನ್ನು ಜಿಬಿಎ ಹಾಗೂ ನಗರ ಈ ಪಾಲಿಕೆ ವಿರುದ್ಧ ನಿವಾಸಿಗಳು ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಈ ಬಗ್ಗೆ ಅಲ್ಲಿನ ನಿವಾಸಿಗಳು ಮಾತನಾಡಿದ್ದಾರೆ, ನೋಡ್ಬರೋಣ. 40 ಇಯರ್ಸ್ ಬಿಲ್ಡಿಂಗು. ನಾವು MLA ಅವ್ರ ಹತ್ರ ಎಲ್ಲ ಹೇಳ್ತಿದೀವಿ, ಎಲ್ಲರ ಹತ್ರನು ಕಂಪ್ಲೇಂಟ್ ಮಾಡ್ತಿದೀವಿ. ಯಾರು ಬಂದು ನೋಡ್ತಿಲ್ಲ. ಎಲ್ಲರೂ ಬಂದ್ಬಿಟ್ಟು ಬರ್ತೀವಿ ಅಂತಾರಷ್ಟೇ. ಯಾರು ಬಂದು ಇಲ್ಲಿ ವಿಸಿಟು ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ನಮ್ಮ ಪಾಡಿಗೆ ನಾವಿದೀವಿ. ಏನ್ ಬೀಳುತ್ತಂತನೂ ಗೊತ್ತಿಲ್ಲ. ಡೈಲಿ ಒಂದೊಂದು ಮಳೆ ಬಂದ್ರೆ ಏನಾದ್ರೂ ಒಂದು ಬೀಳ್ತಾ ಇರುತ್ತೆ. ಆದ್ರೆ ಲೆಟರ್ ಮಾತ್ರ ಕೊಡ್ತಿದ್ದಾರೆ, ಖಾಲಿ ಮಾಡಿ ಅಂತ. ಬಟ್ ನಾವ್ ಎಲ್ಲಿಗೆ ಹೋಗೋದು ಅಂತ ನಮಗ್ ಗೊತ್ತಿಲ್ಲ. ಅದೇ ನಮ್ಮ ಮನೆ ಮಳೆ ಬಂದ್ರೆ ನಾವು ಒಳಗಿರಕ್ಕೆ ಭಯ ಆಗ್ತಾ ಇದೆ. ಮಕ್ಕಳ ಮೇಲೆ ಬೀಳುತ್ತಾ, ನಮ್ಮ ಮೇಲೆ ಬೀಳುತ್ತಾ, ಏನು ಹೊಡ್ಕೊಂಡು ನೀರು ಹೊಡ್ಕೊಂಡು ಹೋಗುವಾಗ ಮರ ಕೂಡ ಬಿದ್ದು ನನ್ನ ಕೈ ಇದು ಇದಾಗಿದೆ, ಪೆಟ್ಟಾಗಿದೆ. ಎಲ್ಲ ಹಂಗ್ ಬೀಳ್ತಾ ಐತೆ, ಗೋಡೆಗಳು ಬೀಳ್ತಾ ಐತೆ. ನಮ್ಮ ಪ್ರಾಣ ನಮ್ಮಲ್ಲಿ ಇಲ್ಲ ಮಳೆ ಬಂದ್ರೆ. ಇನ್ನೇನ್ ಮಾಡೋದು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಬಂದು ಹಿಂಗೆ ಹೋಗ್ತಾ ಇದ್ದಾರೆ. ನಮ್ಗೇನು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಈಗ ಇರೋ ಮನೇನೂ ನಮ್ಗೆ ರಿಪೇರಿ ಮಾಡಿಕೊಟ್ರೇನು ನಾವು ಇಲ್ಲೇ ಇರ್ಬೇಕು. ನಮ್ ಮನೆ ಯಾವ್ದು ಮನೆಗಳಿಲ್ಲ, ಇಲ್ಲೇ ಇರ್ಬೇಕು. ನಾವು ಸ್ವಲ್ಪ ಜಾಗ ಆದ್ರೂ ಕೊಡ್ಬೇಕು, ಇಲ್ಲ ನಮ್ಗೆ ಮನೆ ಆದ್ರೂ ಕೊಡ್ಬೇಕು. ಇಲ್ಲಿ ರಿಪೇರಿ ಮಾಡಿ ಇಲ್ಲಾದ್ರೆ ಜಾಗ ತೋರಿಸಿ ನಮ್ಗೆ ನಾವು ಮನೆಗೆ ಹೋಗ್ಬೇಕು. ಅಷ್ಟು ಉಪಕಾರ ಮಾಡಿದ್ರೆ ಎಲ್ರು ಬಂದವರು ಎಷ್ಟೋ ಜನ ಬಂದು ಹೋದ್ರು. ನಾವು ಹೇಳಿ ಸಾಕಾಯ್ತು. ಏನ್ ಮಾಡ್ತಾರೋ, ಯಾರು ಬಿದ್ದು ಯಾರು ಸಾಯ್ತಾರೋ ಅನ್ನೋದು ಭಯ ಮಳೆ ಬಂದ್ರೆ ನಮ್ಗೆ. ಬೆಂಗಳೂರು ನಗರದಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತ ಎಲ್ಲಾ ಕಟ್ಟಡಗಳಿಗೆ ತೆರವು ಮಾಡೋದಕ್ಕೆ ನೋಟಿಸ್ ಕೊಡ್ತಾ ಇದ್ವಿ. ಅದು ಖಾಸಗಿ ಇರಲಿ, ಗವರ್ಮೆಂಟ್ ಇರಲಿ, ಕಾರ್ಪೊರೇಷನ್ ಕಟ್ಟಡ ಇರಲಿ, ಯಾವುದೇ ಇರಲಿ, ಶಿಥಿಲಾವಸ್ಥೆ ಇರುವಂತ ಎಲ್ಲಾ ಕಟ್ಟಡಗಳನ್ನ ತೆರವು ಮಾಡ್ಬೇಕಂತ ನೋಟಿಸ್ ಕೊಡ್ತಾ ಇದ್ವಿ. ನೀವು ನನ್ನ ಗಮನಕ್ಕೆ ತಂದ ಹಾಗೆ ಪೌರ ಕಾರ್ಮಿಕರಿಗೇನು ಅಲರ್ಟ್ ಮಾಡಿದ್ದಾರೆ, ಆ ಕಟ್ಟಡಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತೇನೆ. ಮತ್ತೆ ನಾನು ಒಂದ್ಸರಿ ಸ್ಪಾಟಿಗೆ ಬಂದು ಅಲ್ಲಿ ಪರಿಸ್ಥಿತಿ ಏನಿದೆ ನೋಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಡಿಸಿಷನ್ ತಗೊಳ್ತೇನೆ. ಸ್ಪಾಟ್ಗೆ ಹೋಗಿ ನೋಡಿಲ್ಲ, ಆದ್ರೆ ನೋಟಿಸ್ ಕೊಡುವಂತ ಕೆಲಸ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇದು ನೋಡ್ತಿದ್ರೆ ನೆನಪಾಗೋದು ಸರ್, ಈ ಪೌರ ಕಾರ್ಮಿಕರಂದಾಗ ಫ್ರಂಟ್ ಲೈನ್ ವಾರಿಯರ್ಸು, ಕೋವಿಡ್ ವಾರಿಯರ್ಸ್ ಅಂತ ಹೂ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಫಕೀರ್ ಲೇಔಟ್ ಅಥವಾ ಕೋಗಿಲು ಲೇಔಟ್ ಅಲ್ಲಾದ್ರೆ ಎಲ್ಲ ರಾಜಕೀಯ ಪಕ್ಷದವರು ಕೂತ್ಕೊಂತಾರೆ. ಇವ್ರನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಅಂದ್ರೆ ಲಾಭ ಇಲ್ಲ ಅಂತ ಇವರೆಲ್ಲ ಏನು 120 ಕುಟುಂಬ ಏನೋ ಇದೆಯಂತೆ. 46 ವರ್ಷದ ಹಳೆಯ ಸಮುಚ್ಚಯ ಅದು ಬಿಲ್ಡಿಂಗ್. ರಘು ಇದು ರಘು ಕ್ಷೇತ್ರ ಅಂತ ಅನ್ಸುತ್ತೆ, ಬಿಜೆಪಿ ಇರೋದು. ಕಾಂಗ್ರೆಸ್ ಆಡಳಿತ ನಡೀತಾ ಇದೆ, ಬಿಜೆಪಿ ಇರೋದ್ರಲ್ಲಿ ಏನೂ ಕೆಲಸ ಇಲ್ಲ. ಇನ್ನ ರಘು ಅವರಿಗೆ ಮನವಿ ಕೊಟ್ಟರು, ಅವ್ರು ಕ್ಯಾರೆ ಅಂತ ಇಲ್ವಂತೆ. ಈ ಜಗದೀಶ್ ಅವರು ಈಗ ತಾನೇ ಬಂದು ಕೂತ್ಕೊಂಡಿರೋ ಸೀಟ್ ಅದು. ಹೌದು, ಜಿಲ್ಲಾಧಿಕಾರಿಯಾಗಿದ್ರು, ಈಗ ಬಂದು ಇಲ್ಲ ಕೂತ್ಕೊಂಡಿದ್ದಾರೆ. ಈಗ ಅವ್ರ ಗಮನಕ್ಕೆ ಬಂದಂಗಿದೆ ನೋಡಿ. ಆ ಕಟ್ಟಡವನ್ನು ನೋಡ್ತಾ ಇದ್ರೆ ನಾವು ತೆರೆ ಮೇಲೆ ಕಾಣಿಸ್ತಾ ಇದೆ. ಹೌದು, ಅವ್ರು ಹೇಳ್ತಾ ಇರೋದು ಹೆಂಗಿದೆ ಅಂತಂದರೆ ಕಂಪ್ಲೀಟ್ಲಿ ಭಯದ ವಾತಾವರಣದಲ್ಲಿ. ಯಾಕಂದರೆ ಈಗ ಮಳೆಗಾಲ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬದ ಮೇಲ್ಗಡೆ ಏನೇನು ಬಿದ್ದು ಬಿಡ್ತಾವೋ ಅನ್ನೋ ಭಯದಲ್ಲಿ ದಿನನಿತ್ಯ ಕಳೀತಾ ಇದ್ದೀವಿ. ಮುಂದಿನ ದಿನ ತುಂಬ ಕಷ್ಟ ಇದೆ ನಮಗೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ನೀವು ಟೆಂಟ್ ಕಿತ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆ ಏನು ಅಂತ ಕೇಳ್ತಾ ಇದ್ದಾರೆ ಅವರು. ಜನಕ್ಕೆ ಸಾಮಾನ್ಯವಾಗಿ ಭಯ ಏನು ಅಂತಂದರೆ, ಒಂದು ಸರಿ ನೆಲೆ ತಪ್ಪಿದ್ರೆ, ಈಗ ನೀವು ಇರೋ ಪ್ಲೇಸಿಂದ ಆಚೆ ಹೊರಟು ಬಿಟ್ರೆ ಯಾವುದೇ ಪ್ರೂಫ್ ಇಲ್ಲದೆ ಇರೋ ರೀತಿಯಲ್ಲಿ ಹಾಗೆ ನೀವು ಬೀದಿ ಪಾಲ್ ಮಾಡಿಬಿಡ್ತೀರೇನೋ ಅಂತ ಭಯ. ಯಾಕಂದರೆ ಜಿಬಿಎ ಅಧಿಕಾರಿಗಳು ಎಷ್ಟು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿತಾರೆ ಅನ್ನುವಂಥದ್ದನ್ನು ನೋಡಿದ್ದಾರೆ. ಹೌದು, ಅಲ್ಲಿ ಎಷ್ಟು ಖದೀಮರು ತುಂಬಿಕೊಂಡಿದ್ದಾರೆ ಅನ್ನುವಂಥದ್ದು ನೋಡಿದ್ದಾರೆ ಇವರು. 46 ವರ್ಷದಿಂದ ಈ ಕಟ್ಟಡ ಇದೆ ಅಂತಂದ್ರೆ ಕನಿಷ್ಠ ಅಂದ್ರೂ ಎಲ್ಲಾ ಮನೆಯವರು 25-30 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಅಧಿಕಾರಿಗಳು ಬದಲಾಗಿದ್ದರೂ ಕೂಡ ಇವ್ರ ಮನೆಗಳು ವಾಸ ಮಾಡೋರು ಬದಲಾಗಿರಲ್ಲ. ಮನೆಗಳಲ್ಲಿ ಅವ್ರು ಇದ್ದೇ ಇರ್ತಾರೆ. ಎಂತೆಂಥ ಖದೀಮರು ಬಂದು ಹೋಗಿದಾರೋ ಅವ್ರನ್ನೆಲ್ಲರನ್ನೂ ಎದುರಿಸಿ ಅವ್ರು ಇಲ್ಲಿ ಕೂತ್ಕೊಂಡಿರುವಂಥದ್ದು. ಹಾಗಾಗಿ ನೀವು ಕೇಳದೆ ಎಲ್ಲೋ ಎದ್ದೋಗಿ ಅಂತೇಳಿ ಹೇಳಿದ್ರೆ, ಪರ್ಯಾಯ ವ್ಯವಸ್ಥೆ ಮಾಡದೆ ಅವರಿಗೆ ಭಯ ಇಟ್ಕೊಂಡಿದೆ. ಒಂದು ಕಡೆ ಈ ಮನೆಯಲ್ಲಿ ಇರಬೇಕಾ ಬೇಡವಾ, ನಾವು ಎಲ್ಲರೂ ಅದೇ ಮನೆಯಲ್ಲಿ ಸಮಾಧಿ ಆಗ್ಬಿಡ್ತೀವಿ ಅನ್ನುವಂಥ ಭಯದಲ್ಲಿ ದಿನನಿತ್ಯ ಬದುಕ್ತಾ ಇದ್ದಾರೆ. ಜೊತೆಗೆ ಇಲ್ಲಿಂದ ಈ ಭಯದಲ್ಲೇ ನಾವೇನಾದರೂ ಹೊರಗಡೆ ಬಿದ್ದುಬಿಟ್ರೆ ಈ ಜಿಬಿಎ ಅಧಿಕಾರಿಗಳಿಂದಾಗಿ ಇರೋ ನೆಲೆನೂ ಕಳ್ಕೊಂಡ್ಬಿಡ್ತೀವಿ ಅನ್ನೋಂಥ ಭಯ. ಸೊ ಈ ಎರಡು ಭಯದ ಮಧ್ಯೆ ಅವರು ಬದುಕ್ತಾ ಇದ್ದಾರೆ. ಹೋಗ್ಬೇಕಾ ಅಥವಾ ಇಲ್ಲೇ ಇದ್ದು ಸಾಯ್ಬೇಕಾ? ಸಾಯೋ ರೀತಿಯಲ್ಲಿ ಆ ಕಟ್ಟಡಗಳು ಕಾಣಿಸ್ತಾ ಇರೋದು ಹಂಗಿದೆ. ಹೌದು, ಅಂದರೆ
ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ದೇಳ್ತೀವೋ ಇಲ್ವೋ ಅನ್ನುವಂಥ ನಿಟ್ಟಲ್ಲಿ ಯಾಕಂದರೆ ಮೊನ್ನೆ ಅಲ್ಲಿ ಕಾಂಪೌಂಡ್ ಬಿತ್ತು, ಇಲ್ಲಿ ಗೋಡೆ ಕುಸಿತ, ಕಾರ್ಮಿಕನ ಸಾವು, ಇದೆಲ್ಲ ಅವರಿಗೆ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ನಾವು ನಮ್ಮಂಥವ್ರು ಟಿ ವಿಲಿ ತೋರಿಸ್ತಾ ಇರ್ತೀವಿ. ಇದನ್ನೆಲ್ಲ ನೋಡಿದಾಗ ಏನಂತ ಅನ್ಸುತ್ತೆ ಅಂದರೆ ನೆಕ್ಸ್ಟ್ ಸರದಿ ಯಾರದ್ದು, ನಮ್ಮನೆ ಬಿದ್ದರೆ ಪರಿಸ್ಥಿತಿ ಏನು ಅಂತ ಪಾಪ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನೀವು ಅಲ್ಲೊಂದು ದಿನ ವಾಸ್ತವ್ಯ ಮಾಡಿ, ಶ್ರೀ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡಿದ್ರಲ್ವಾ, ನೀವು ಇಂಥ ಸಮುಚ್ಚಯದಲ್ಲಿ ಒಂದು ದಿನ ವಾಸ ಮಾಡಿ. ಅಧಿಕಾರಿಗಳಿಗೆ ಹೇಳ್ತಾ ಇರೋದು ನಾವು, ಅವ್ರ ಕಷ್ಟಗಳು ಏನು ಅನ್ನೋಂಥದ್ದು ಗೊತ್ತಾಗೋದು. ಅರೆ ವಾಸ ಮೂಲ ಸೌಕರ್ಯ ಕಲ್ಪಿಸ್ಬೇಕಾಗಿರೋದು ನಮ್ಮ ಧರ್ಮ, ಅದು ಕೊಡಿ, ಅದು ನಿಮ್ಮ ಕರ್ತವ್ಯ. ಅದು ಅಧಿಕಾರಿಗಳು ನಾವು ಎಚ್ಚರಿಸುವವರೆಗೂ ನೀವು ಎಚ್ಚೆತ್ಕೊಳ್ತಾ ಇಲ್ಲ ಅಂತಂದರೆ ನಿಮ್ಮ ದುರ್ವರ್ತನೆ ಅದು. ಹೌದು, ನಿಮ್ಮ ಕರ್ತವ್ಯ ಲೋಪ ಅದು. ನೀವು ಈಗಲಾದರೂ ಎಚ್ಚೆತ್ಕೋಬೇಕು. ಇದಕ್ಕೆ ಕ್ಷಣ, ಯಾಕಂದರೆ ಒಂದು ದಿನದಲ್ಲಿ ಏನು ಬೇಕಾದರೂ ಆಗ್ಬೋದು, ಒಂದು ರಾತ್ರಿಯಲ್ಲಿ ಏನು ಬೇಕಾದರೂ ಆಗ್ಬೋದು. ನಿಮಗೆ ಬೆಳಿಗ್ಗೆ ನಿಮ್ಮ ಗಮನಕ್ಕೆ ಬಂದರೆ ನೀವು ತರಾತುರಿಯಲ್ಲಿ ಬಂದು ಅಲ್ಲಿ ಏನು ಕೆಲಸ ಆಗಬೇಕಾಗಿದೆ ಮತ್ತು ಅವ್ರಿಗೆ ಏನು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ನೋಡಬೇಕಾಗಿತ್ತು. ಇನ್ನೂ ನೋಡಿಲ್ಲ ಅನಿಸುತ್ತೆ. ನೀವು ಇನ್ನೂ ಪತ್ರ ರೆಡಿ ಮಾಡ್ತಾ ಇದ್ದೀವಿ, ಇನ್ನೊಂದೇನೋ ರೆಡಿ ಮಾಡ್ತಾ ಇದ್ದೀವಿ ಅನ್ನೋಂಥ ನಿಟ್ಟಲ್ಲೇ ಹೋಗ್ತಾ ಇರ್ತೀವಿ. ಈ ರಾತ್ರಿ ಏನಾದರೂ ಆದರೆ ಹೊಣೆಗಾರಿಕೆ ಯಾರು ತಗೋತಾರೆ? GBA ಅಧಿಕಾರಿಗಳಿಗೆ ಇಲ್ಲೆಲ್ಲೋ ಚೀಲದಲ್ಲಿ ಕಸ ತಗೊಂಡು ಹೋಗ್ತಾರಲ್ಲ ಅಂಥವ್ರು ಸಿಕ್ಬಿಡ್ತಾರೆ. ಹೆಲ್ಮೆಟ್ ಹಾಕದೆ ಏನೋ ತಗೊಂಡು ಬಂದು ಇಲ್ಲೇನೋ ಇದು ಮಾಡಿದ್ರೆ ಸಿಕ್ಬಿಡ್ತಾರೆ ಇವರಿಗೆಲ್ಲ. GBAದವ್ರು ಎಷ್ಟು ಅಂತಂದರೆ ದೊಡ್ಡ ದೊಡ್ಡ ಪ್ಲೇಸಿಗೆ ಹೋಗ್ಬಿಟ್ಟು 5,000 2,000 ಫೈನ್ ಹಾಕೋದು ನೋಡ್ತೀವಿ. ಒಬ್ಬ ಚೀಲದಲ್ಲಿ ಕಸ ತಂದವನಿಗೆ 2,000 ಹಾಕಿರ್ತಾರೆ. ನಾನು ಮೊನ್ನೆ ಅರಮನೆ ಮೈದಾನದೊಳಗಡೆ ಸುಮ್ಮನೆ ನುಗ್ಗಿದ್ವಿ ಕ್ಯಾಮ್ರಾ ಹಿಡ್ಕೊಂಡು. ಎಷ್ಟು ಸ್ವಾಮಿ ಲೈವಲ್ಲೇ ಕೇಳ್ತಾ ಇದ್ವಿ, ಎಷ್ಟು ಸ್ವಾಮಿ ಫೈನ್ ಹಾಕ್ಸಿದ್ರಿ ಅಂತ ಕೇಳಿದ್ರೆ ಅವರಿಗೆ ಈ ಮೇಲ್ನೋಟದ ಇದನ್ನ ನೋಡಿಕೊಂಡು 5,000 ಹಾಕಿದ್ವಿ, 2,000. ಅರೆ ಅರಮನೆ ಅಂತ ಅರಮನೆ ಲಕ್ಷಾಂತರ ಜನರನ್ನು ತುಂಬಿಸ್ಕೊಳ್ತೀರ ನೀವು, ಸಾವಿರಾರು ಜನರನ್ನು ತುಂಬಿಸ್ಕೊಂಡು ಕಾರ್ಯಕ್ರಮ ಮಾಡೋರಿಗೆ ನೀವು 2,000 ಚಾಟಿ ಬೀಸಿದ್ರೆ ಅವ್ರಿಗೆ ಎಲ್ಲಿರುತ್ತೆ? ಅವರಿಗೆ ಎಲ್ಲೋ ದೂರದಲ್ಲಿ ಎಲ್ಲೋ ಒಂದು ಏಟು ಬಿದ್ದಂಗಿರುತ್ತೆ ಅಷ್ಟೇ, ಯಾರಿಗೂ ಬಿದ್ದಂಗಿರುತ್ತೆ ಅಷ್ಟೇ. ಹಂಗಾಗಿ ಈ GBA ಅಧಿಕಾರಿಗಳು ಇವರು ದರ್ಪ ದೌರ್ಜನ್ಯ ಇವರೆಲ್ಲ ಹೊಣೆಗೇಡಿತನ ಮಾಡೋದೆಲ್ಲ ಈ ಕೆಳಮಟ್ಟದ ಈ ಪ್ರಜೆಗಳ ಮೇಲೆ. ಹೌದು. ಇವರಿಗೂ ಬುದ್ಧಿಗೇಡಿತನ ಹೆಂಗೆ ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಬಂದ್ಬಿಟ್ಟು ಓಟ್ ಹಾಕ್ಬಿಡ್ತಾವೆ ಅಷ್ಟೇ. ಆ ಸಂದರ್ಭದಲ್ಲಿ ಕೇಳಬೇಕಾಗಿರೋದನ್ನ ಕೇಳಲ್ಲ. ಅರೆ ಸ್ವಾಮಿ, ನಮಗೆ ನಾವು ಇರೋದು ಮನೆಗಳನ್ನು ಸರಿಪಡಿಸಿ ಕೊಡಿ, ನಮಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ. ಯಾವುದೋ ಬೋರ್ಡ್ಗಳೆಲ್ಲ ವಸತಿ ಸಮುಚ್ಚಯ ಆಗ್ತಾ ಇರುತ್ತೆ, ನಮಗೆಲ್ಲ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ. ಆ ಬೇಡಿಕೆಗಳನ್ನು ಇಡೋ ಪ್ರಯತ್ನನೂ ಮಾಡಲ್ವೇನು ಇವರು? ಇಲ್ಲಿ ಕೆಲವರದ್ದು ಒಂದು ಸಮಸ್ಯೆ ಇದೆ. ಈ ಸಮುಚ್ಚಯಗಳಲ್ಲಿ ಬದುಕ್ತಾ ಇರುವಂಥವ್ರು ಕೆಲವರು ID ಕಾರ್ಡ್ಗಳನ್ನು ಬೇರೆ ತಮಿಳುನಾಡಲ್ಲೋ ಆಂಧ್ರದಲ್ಲೋ ಇಟ್ಕೊಂಡಿರ್ತಾರೆ. ಅದೊಂದು ದೊಡ್ಡ ಸಮಸ್ಯೆ. ಕೆಲಸ ಇಲ್ಲಿ ಮಾಡ್ತಾ ಇರ್ತಾರೆ, ಇವರ ID ಪ್ರೂಫ್ಗಳೆಲ್ಲ ಅಲ್ಲಿರ್ತವೆ. ತಮಿಳುನಾಡಿಗೆ ನೀವು ಇಲೆಕ್ಷನ್ ಆದಾಗ ನೋಡ್ರಿ, ಇಲ್ಲಿಂದೆಲ್ಲ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಈ ಸಮುಚ್ಚಯದಲ್ಲಿರೋ. ಆದರೆ ಪ್ರಾಣ ಇಲ್ಲಿದಾದ್ರೇನು ಅಲ್ಲಿದಾದ್ರೇನು ಹೋಗ್ಬಿಡುತ್ತಲ್ಲ. ಸೊ ಜವಾಬ್ದಾರಿಯುತವಾಗಿ ನಾವು ನಡೆಸ್ಕೋಬೇಕಾಗಿದ್ರೆ ಅವ್ರ ಹತ್ರ ಇರುವಂಥ ದಾಖಲಾತಿಗಳನ್ನು ನೀವು ನೋಡ್ಕೊಳ್ಳಿ. ಸಮುಚ್ಚಯದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ, ಈ ದಾಖಲಾತಿಗಳಿಲ್ಲದೆ ನಾವು ಪಾದ್ರಾಯನಪುರ ಇನ್ನೊಂದು ಪುರ ಮತ್ತೊಂದು ಪುರದಲ್ಲೆಲ್ಲ ಬಂದು ವಾಸ ಮಾಡ್ತಾ ಇದ್ದಾರಲ್ಲ, ಅವ್ರನ್ನೆಲ್ಲ ಹಾಗೆ ಬಿಟ್ಕೊಂಡಿದ್ದಾರೆ. ಇಲ್ಲಿರುವಂಥ ಸಮುಚ್ಚಯಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಅವರನ್ನು ಇನ್ನೊಂದು ಸ್ಥಳಾಂತರಿಸ್ಕೊಂಡು ಇಲ್ಲಿ ಏನು ಬೇಕೋ ಅದನ್ನು ಸುಸಜ್ಜಿತವಾಗಿ ರೆಡಿ ಮಾಡೋದಕ್ಕೆ GBAದಲ್ಲಿ ಅಂದರೆ ಈಗ BBMPಯಲ್ಲಿ ಹಣಗಳು ಬೇಕಾದಷ್ಟಿದ್ದು. ಈಗ GBA ಮಾಡಿಕೊಂಡು ಏನೋ 300 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಇನ್ನೂ ಸಾಕಾಗಲ್ಲ ಅನ್ಸುತ್ತೆ. ಅದರಲ್ಲಿ ಇನ್ನೂ 3,000 ಕೋಟಿನೋ 5,000 ಕೋಟಿನೋ ಬರೋವರೆಗೂ ಕಾದು ಇವರು ಹೆಣಗಳೆಲ್ಲ ಬಿದ್ದಾದ ಮೇಲೆ ಅದ್ರ ಮೇಲ್ಗಡೆ ಇವರು ಸಮಾಧಿ ಕಟ್ಟೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ GBA ಅಧಿಕಾರಿಗಳಿಗೆ ಇದು ಜನರು ಕೊಡ್ತಾ ಇರುವಂಥ ಕೊನೆ ವಾರ್ನಿಂಗ್ ಅನಿಸುತ್ತೆ ನಿಮಗೆ. ಯಾಕಂದರೆ ಈ ರೀತಿ ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲ ಗಾಳಿ ಮಳೆಗೇ ಒಂದು 4-6 ಹೆಣಗಳು ಬಿದ್ದ ಉದಾಹರಣೆಗಳು ಇತ್ತೀಚೆಗೆ ಇರಲಿಲ್ಲ. ಈಗ ಮಳೆಗಾಲದಲ್ಲಿ ಬಿದ್ದಿರೋದು ನೋಡಿದ್ದೀವಿ. ಮುಂಗಾರು ಶುರುಗಿಂತ ಮೊದಲೇ 2-3 ಹೆಣಗಳು ಬಿದ್ದು, ಕಾಂಪೌಂಡ್ ಬಿತ್ತು, ಇನ್ನೊಂದು ಬಿತ್ತು, ಬೋರಿಂಗ್ ಆಸ್ಪತ್ರೆ ಇದೆಲ್ಲ ನೋಡಿದ್ದೀವಲ್ಲ. ನಿಮ್ಮ ನಿರ್ಲಕ್ಷ್ಯತನ, ಅವತ್ತು ನೀವು ಶಿಥಿಲಾವಸ್ಥೆಯ ಗೋಡೆ ಕಟ್ಟಡಗಳನ್ನೆಲ್ಲ ಗುರುತಿಸಿ ಅದನ್ನು ನೆಲಸಮ ಮಾಡಿ ಇನ್ನೊಂದು ಪರ್ಯಾಯ ಮಾಡಿಕೊಡಿ ಅನ್ನೋ ಥರದ್ದೇನೋ ಮಾಡಿದಿರಿ. ಆದರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಮುಂಗಾರು ಸಮೀಪಿಸ್ತಾ ಇದೆ, 7ನೇ ತಾರೀಕಿಂದ ಆಗಿದೆ, ಅಪ್ಪಳಿಸಿದೆ. ಸೊ ಶುರುವಾತಿನಲ್ಲೇ ಈ ಕೆಲವೊಂದಷ್ಟನ್ನ ಸರಿಪಡಿಸ್ಕೊಂಡಿಲ್ಲ ಅಂತಂದರೆ GBA ಮೇಲ್ಗಡೆ ದೊಡ್ಡ ಅಪವಾದ ಬಂದು ಕೂತ್ಕೊಳ್ಳುತ್ತೆ. ನೀವು ತಲೆ ಎತ್ತಲಾಗದ ಪರಿಸ್ಥಿತಿಗೆ ಬಂದುಬಿಡ್ತೀರಿ. ನಿಜಕ್ಕೂ ಇಲ್ಲೊಂದು ಮಾರಣ ಹೋಮ ಆಗೋದಕ್ಕಿಂತ ಮೊದಲು ಯೋಚನೆ ಮಾಡಿಕೊಂಡು ಮುಂದುವರಿಯಿರಿ. ಆದಷ್ಟು ಬೇಗ ಈ ಕ್ರಮವನ್ನು ತಗೊಳ್ಳಿ, ಸರಿಯಾದ ನಿಟ್ಟಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿ. GBA ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಇನ್ನಾದರೂ ಕೂಡ ಅವರು ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.